ಪಾಪವೆಂಬ ಅಧಿಕಾರದಿಂದ, ಅದರ ನೊಗದಿಂದ ಬಿಡುಗಡೆ ಹೊಂದಲಿಕ್ಕೆ ಮನುಷ್ಯನಿಗೆ ದೇವರು ಒಂದು ಮಾರ್ಗವನ್ನು ಮಾಡಿದ್ದಾರೆ. ಬಟ್ ನಮ್ಮ ಸ್ವಾನೀತಿ, ನಾವು ಮಾಡ್ತಿರೋ ಒಳ್ಳೆಯ ಕಾರ್ಯಗಳ ಮೂಲಕ ದೇವರ ಮುಂದೆ ಒಳ್ಳೆಯವರಾಗಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸೊ ದೇವರ ಮುಂದೆ ನೀತಿವಂತರ ಎಣಿಸಿಕೊಳ್ಳುವಂಥದ್ದು, ದೇವರ ಮುಂದೆ ಪರಿಶುದ್ಧರಿಂದ ಎಣಿಸಿಕೊಳ್ಳುವುದು, ಅದು ಒಂದೇ ಒಂದು ರೀತಿಯಲ್ಲಿ ಯಾವುದೆಂದರೆ ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದ ವಿಷಯ ಪವಿತ್ರಾತ್ಮನ ಕಾರ್ಯ ಈ ಲೋಕದ ಜನರಲ್ಲಿ. ಯಾವ ಕಾರ್ಯವನ್ನು ಪವಿತ್ರಾತ್ಮನು ಲೌಕಿಕವಾದ ಲೋಕದ ಜನರ ಹೃದಯದಲ್ಲಿ ಮಾಡ್ತಾರೆ ಎಂಬುದನ್ನು ಇವತ್ತಿನ ಸಂದೇಶದಲ್ಲಿ ನಾವು ಧ್ಯಾನ ಮಾಡುವ. ಸಂದೇಶಕ್ಕೆ ಹೋಗುವುದಕ್ಕಿಂತ ಮೊದಲು ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಸ್ವಾಮಿ ತಂದೆ, ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು, ಪ್ರೀತಿ ದಯೆ ಕರುಣೆವಿರುವ ಆತನು. ಒಳ್ಳೆಯ ಸಮಯಕ್ಕೆ ಸ್ತೋತ್ರ ರಾಜ. ಅಪ್ಪ ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಸ್ವಾಮಿ ಬೇಡಿಕೊಳ್ಳಲು ಯಾವ ಮೇಲೆ ಕೊರತೆ ಇಲ್ಲಪ್ಪ. ನಾವು ಇವತ್ತು ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ಬಂದಿದ್ದೇವೆ ಅಪ್ಪ, ನಿಮ್ಮ ಮಾತನ್ನು ಕೇಳಲಿಕ್ಕೆ ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮೊಂದಿಗೆ ಮಾತನಾಡಿ, ವಾಕ್ಯ ಕೇಳೋ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ರಾಜ. ನೀವು ಬೋಧಿಸಿ, ಉಪದೇಶಿಸಿ, ಪವಿತ್ರಾತ್ಮ ದೇವರೇ, ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ. ನಿಮ್ಮ ಚಿತ್ತವೇ ನೆರವೇರಲಿ. ನೀವೇನು ಬಾಯಿಸ್ತೀರೋ ಅದೆಲ್ಲಿ ಆಗಲಿ ರಾಜ. ಅಪ್ಪ ಸ್ವಾಮಿ, ಹೃದಯಗಳು ಬದಲಾಗಲಿ. ಪವಿತ್ರ ಆತ್ಮನ ಅಭಿಷೇಕ ವಾಕ್ಯವನ್ನು ಕೇಳ್ತಿರುವಾಗಲೇ ಎಲ್ಲರ ಮೇಲೆ ಇಳಿಯಲಿ. ಥ್ಯಾಂಕ್ ಯು ಲಾರ್ಡ್. ನಾವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇನ್, ಇವತ್ತಿನ ಸಂದೇಶದ ವಿಷಯ ನಾನು ಆಗಲೇ ಹೇಳಿದಾಗೆ ಪವಿತ್ರಾತ್ಮನ ಕಾರ್ಯ ಈ ಲೋಕದ ಜನರಲ್ಲಿ. ಅಂದರೆ ಪವಿತ್ರಾತ್ಮನು ಲೌಕಿಕವಾದ ಈ ಲೋಕದ ಜನರಲ್ಲಿ ಅವರ ಹೃದಯದಲ್ಲೇ ಏನು ಕಾರ್ಯವನ್ನು ಆತನು ಮಾಡ್ತಾನೆ ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ನಾವು ಒಂದು ವಾಕ್ಯವನ್ನು ನೋಡಿಕೊಳ್ಳುವ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 8ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಮಾತನಾಡ್ತಿದ್ದಾರೆ. ಆತನು ಬಂದು, ಅಂದರೆ ಪವಿತ್ರಾತ್ಮನು, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನೆಂಬುದಾಗಿ. ಸೊ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆಯನ್ನು ಪ್ರಾರ್ಥಿಸ್ತೇನೆ, ತಂದೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಒಟ್ಟಿಗೆ ಇರಲಿಕ್ಕೆ ಕಳಿಸಿಕೊಡ್ತಾರೆ. ಆ ಸಹಾಯಕನು ಅಂದರೆ ಸತ್ಯದ ಆತ್ಮನು, ಅಂದರೆ ಪವಿತ್ರ ಆತ್ಮನು ಬಂದಾಗ ಲೋಕಕ್ಕೆ ಪಾಪ, ನೀತಿ, ನ್ಯಾಯ ತೀರುವಿಕೆ ಬಗ್ಗೆ ಅರಿವನ್ನು ಹುಟ್ಟಿಸ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ನೋಡುವ ಪಾಪ, ನೀತಿ, ನ್ಯಾಯ ತೀರ್ಪು, 3 ವಿಷಯಗಳನ್ನು ನಾವು ಧ್ಯಾನ ಮಾಡುವ. ಮೊದಲಿಗೆ ಪಾಪ. ಸೊ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಪಾಪಿಯಾಗಿದ್ದಾನೆ. ತಾಯಿಯ ಗರ್ಭದಲ್ಲಿಯೇ ಆತನು ಪಾಪಿಯಾಗಿದ್ದಾನೆ ಎಂಬುದು ಅದೊಂದು ಸತ್ಯ. ಅದು ದೇವರ ವಾಕ್ಯ ಅದನ್ನು ದೃಢಪಡಿಸ್ತದೆ. ಸೊ ಈ ಅರಿವು ಎಲ್ಲರಿಗೂ ಇರುವುದಿಲ್ಲ. ಲೌಕಿಕವಾಗಿ ಜೀವಿಸ್ತಾ ಅವರಿಗೆ ನಾವು ಪಾಪಿಗಳು, ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪಿಗಳು ಎಂಬ ಅರಿವು ಯಾರಿಗೂ ಇರುವುದಿಲ್ಲ. ನಾವು ಕೀರ್ತನೆಗಳ 51ನೇ ಅಧ್ಯಾಯದ 5ನೇ ವಚನವನ್ನು ಓದಿಕೊಳ್ಳುವ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೇ ದ್ರೋಹಿ ಎಂಬುದಾಗಿ. ಸೊ ಇಲ್ಲಿ ವಾಕ್ಯ ಸ್ಪಷ್ಟವಾಗಿರ್ತದೆ. ನಾನು ಹುಟ್ಟಿದಂದಿನಿಂದಲೇ ಪಾಪಿ, ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೇ ನಾನು ದ್ರೋಹಿಯಾಗಿದ್ದೇನೆ ಎಂಬುದಾಗಿ. ಸೊ ಯಾವಾಗ ನಾವು ದೇವರು ನೋಡ್ತೇವೆ, ಆದಿಯಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿದರು, ಆದಾಮ ಮತ್ತು ಅವರನ್ನು ಸೃಷ್ಟಿ ಮಾಡಿದರು, ಅವರನ್ನು ಏದೇನ್ ತೋಟದಲ್ಲಿ ಇಟ್ಟರು. ಅಲ್ಲಿ ಅವರಿಗೊಂದು ಆಜ್ಞೆಯನ್ನು ಕೊಟ್ಟರು, ಒಳ್ಳೆಯದರ ಕೆಟ್ಟ ದಾರಿಯನ್ನು ಮೂಡಿಸುವ ಮರದ ಹಣ್ಣನ್ನು ತಿನ್ನಬೇಡಿ ಎಂಬುದಾಗಿ. ಅವರು ಆ ಆಜ್ಞೆಗೆ ಸೈತಾನನ ಪ್ರೇರಣೆಯಿಂದ ಆ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯರಾದಾಗ ಪಾಪ ಬಂತು. ಪಾಪ ಅವರ ಜೀವಿತದಲ್ಲಿ ಬಂತು. ಪಾಪ ಎಂಬ ಬೀಜ ಅವರ ರಕ್ತವನ್ನು ಸೇರಿಕೊಂಡಿತು. ಅದು ಸಂತತಿಯನ್ನು ರಕ್ತದ ಮೂಲಕ ಪಾಪ ಪ್ರತಿಯೊಬ್ಬರನ್ನು ಅದು ಹಿಡಿಯಿತು. ಅವರಿಗೆ ಹುಟ್ಟಿದ ಮಗುಗಳು, ಅವರ ರಕ್ತ ಅದು ಆ ಮಗುವಿನಲ್ಲಿದ್ದರಿಂದಾಗಿ ಆ ರಕ್ತದಲ್ಲಿದ್ದ ಪಾಪದ ಕಣ ಅದು ಟ್ರಾನ್ಸ್ಫರ್ ಆಗ್ತಾನೆ ಇತ್ತು. ಸೊ ಮಾತೃಗರ್ಭವನ್ನು ಧರಿಸಿದಾಗಲೇ ಹುಟ್ಟಿದಂದಿನಲ್ಲೇ ಒಬ್ಬ ವ್ಯಕ್ತಿಯಲ್ಲಿ ಪಾಪಿಯಾಗಿದ್ದಾನೆ. ಹೇಗೆ ಆದಾಮನು ಅವಿಧೇಯನಾದನು, ಆ ಅವಿಧೇಯತೆ ಫಲವಾಗಿ ಲೋಕದ ಎಲ್ಲಾ ಜನದ ಹೋಲ್ ಹ್ಯೂಮನ್ ರೇಸ್ ಬಿಕೇಮ್ ಸಿನ್ನರ್ಸ್. ನಾವು ರೋಮಪುರ 3ನೇ ಅಧ್ಯಾಯ 10ರಿಂದ 11ನೇ ವಚನವನ್ನು ನಾವು ನೋಡುವ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೀತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ,
ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ದೇವರನ್ನು ಹುಡುಕುವವನು ಒಬ್ಬನಿಲ್ಲ, ಒಳ್ಳೆಯದನ್ನು ಮಾಡುವವನು ಒಬ್ಬನೂ ಇಲ್ಲ ಎಂಬುದಾಗಿ. ಸೊ ಪಾಪ ಎಂಬ ಬೀಜವನ್ನು ಇಟ್ಕೊಂಡೇ ಆ ಮನುಷ್ಯನ ಹುಟ್ಟಿದ ಈ ಲೋಕದಲ್ಲಿ. ನಂತರ ಅವನು ಬೆಳೀತಾ ಬರುವಾಗ ಎಲ್ಲರೂ ಕೂಡ ಅವರು ದೇವರ ನೀತಿಯನ್ನು ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು ದಾರಿ ತಪ್ಪಿ ಪಾಪದ ಜೀವಿತದಲ್ಲಿ ಪಾಪವನ್ನು ಮಾಡಿದ್ದಾರೆ ಎಂಬುದು ದೇವರ ವಾಕ್ಯದಲ್ಲಿ ಕಂಡುಬರುವ ಸತ್ಯವಾಗಿದೆ. ಸೊ ಆದರೆ ನಾವು ನೋಡ್ತಿದ್ದೇವೆ, ಒಬ್ಬ ವ್ಯಕ್ತಿಗೆ ಪಾಪದ ಹೊರಗೆ ಬರಲಿಕ್ಕೆ ಅವಕಾಶ ಇದೆ, ರಕ್ಷಣೆ ಹೊಂದಲಿಕ್ಕೆ ಅವಕಾಶ ಇದೆ. ಪಾಪ ಎಂಬ ಬೀಜದಿಂದ ಬಿಡುಗಡೆ, ಪಾಪವೆಂಬ ಅಧಿಕಾರದಿಂದ, ಅದರ ನೊಗದಿಂದ ಬಿಡುಗಡೆ ಹೊಂದಲಿಕ್ಕೆ ಮನುಷ್ಯನಿಗೆ ದೇವರು ಒಂದು ಮಾರ್ಗವನ್ನು ಮಾಡಿದ್ದಾರೆ. ಆ ಮಾರ್ಗ ಯೇಸು ಕ್ರಿಸ್ತನಾಗಿದ್ದಾನೆ. ಸೊ ಒಬ್ಬ ಪಾಪಿ ರಕ್ಷಿಸಲ್ಪಡುವುದು ಎರಡು ವಿಷಯಗಳು ಅವನ ಹೃದಯದಲ್ಲಿ ಆದಾಗ ತಾನು ಪಾಪಿ ಎಂಬ ಅರಿವು ಆತನೊಳಗೆ ಹುಟ್ಟಬೇಕು. ಎರಡನೇದಾಗಿ ಆ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಮಾಡಿದ ಕಾರ್ಯ, ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯ, ಸತ್ಯ ದೇವರಾದ ಯೇಸು ಕ್ರಿಸ್ತನನ್ನು ಆತನು ಕಂಡುಕೊಳ್ಳುವಂಥದ್ದು, ರೆವೆಲೇಷನ್ ಆಗೋದು, ರಿವೀಲ್ ಆಗೋದು. ಸೊ ಈ ಕಾರ್ಯವನ್ನು ಮಾಡುವ ಆತನು ಪವಿತ್ರ ಆತ್ಮನಾಗಿದ್ದಾನೆ. ಪಾಪದ ಹರಿವು ಒಬ್ಬನ ಒಳಗೆ ಮಾನಸಾಂತರಕ್ಕೆ ನಡೆಸುವುದು, ಪಶ್ಚಾತ್ತಾಪಕ್ಕೆ ನಡೆಸುವುದು. ಯಾವಾಗ ಅಂತ ಹೇಳಿದರೆ ಆತನಿಗೆ ತಾನು ಪಾಪಿ ಎಂಬುದಾಗಿ ಗೊತ್ತಾಗಬೇಕು. ಆ ಪಾಪ ಪರಿಹಾರಕ್ಕಾಗಿ ಇರುವಂಥ ಸತ್ಯ ದೇವರು ಯೇಸು ಕ್ರಿಸ್ತನು ಒಂದೇ ಮಾರ್ಗ ಎಂಬ ರೆವೆಲೇಷನ್ ಆತನ ಒಳಗೆ ಹುಟ್ಟಬೇಕು. ಆ ಎರಡೂ ಕಾರ್ಯವನ್ನು ಪವಿತ್ರಾತ್ಮನು ತಾನೇ ಮಾಡುವಂಥದ್ದು. ಹಲ್ಲೆಲೂಯಾ. ಸೊ ಎರಡನೇದನ್ನು ನಾವು ನೋಡ್ತಿದ್ದೇವೆ, ನೀತಿ. ನಾವು ಮೊದಲನೇದು ಪಾಪ, ಎರಡನೇದು ನೀತಿ. ನೀತಿ ಈಗ ನಾವು ನೋಡುವಾಗ ಎಲ್ಲರೂ ಪಾಪಿಗಳಾಗಿದ್ದಾರೆ. ಸೊ ದೇವರು ನೇಮಿಸಿದ ನೀತಿ ಯಾವುದು? ದೇವರು ನೇಮಿಸಿದ ನೀತಿ ಅಂತ ಹೇಳಿದರೆ ನಮ್ಮ ಸ್ವನೀತಿ ಅಲ್ಲ, ದೇವರ ಮೂಲಕ ಬರುವಂಥ ನೀತಿ. ಸೊ ನಮ್ಮ ಸ್ವನೀತಿ, ನಾವು ಅನೇಕರು ಹೇಳ್ಬೋದು, ನಾನು ದಾನ ಧರ್ಮ ಮಾಡಿದ್ದೇನೆ, ನಾನು ಅನಾಥರಿಗೆ ಸಹಾಯ ಮಾಡಿದ್ದೇನೆ, ನಾನು ಹಣ ಕೊಟ್ಟಿದ್ದೇನೆ, ಅನೇಕ ಸಂಗತಿಗಳನ್ನ ಹೇಳ್ಬೋದು. ಬಟ್ ನಮ್ಮ ಸ್ವನೀತಿ, ನಾವು ಮಾಡ್ತಿರೋ ಒಳ್ಳೆಯ ಕಾರ್ಯಗಳ ಮೂಲಕ ದೇವರ ಮುಂದೆ ಒಳ್ಳೆಯವರಾಗಿ ಕಾಣಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ಮುಂದೆ ಒಳ್ಳೆಯ ಬಟ್ಟೆಯಾಗಿದೆ. ಯೆಶಾಯ 64ನೇ ಅಧ್ಯಾಯದ 6ನೇ ವಚನ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಳ್ಳೆಯ ಬಟ್ಟೆ ಅಂತಿವೆ ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿರ್ತದೆ. ಸೊ ಇದರ ಅರ್ಥ ನಾವು ಬೇರೆಯವರಿಗೆ ಸಹಾಯ ಮಾಡಬಾರ್ದು, ದಾನ ಧರ್ಮ ಮಾಡಬಾರ್ದು ಅಂತಲ್ಲ, ಅದು ಒಳ್ಳೆಯ ಕಾರ್ಯ ಅಲ್ಲ ಅಂತ ಇಲ್ಲಿ ಇರ್ತಾ ಇಲ್ಲ. ಅದು ಒಳ್ಳೆಯ ಕಾರ್ಯಗಳೇ, ಅದನ್ನು ನಾವು ಮಾಡಲೇಬೇಕು, ಅದನ್ನು ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಆದರೆ ಆ ಒಳ್ಳೆಯ ಕಾರ್ಯಗಳಿಂದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಒಳ್ಳೆಯವರಂತ ಕಾಣಿಸಿಕೊಳ್ಳಲ್ಪಡುವುದಿಲ್ಲ. ದೇವರು ಆ್ಯಕ್ಚುಲಿ ನಮ್ಮನ್ನು ಈ ಲೋಕದಲ್ಲಿ ಉಂಟು ಮಾಡಿದ್ದೇ ನಾವು ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರ. ಸೊ ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರ ನಾವು ಸೃಷ್ಟಿಪಟ್ಟಿದ್ರಿಂದಾಗಿ ಅದನ್ನು ಮಾಡಿದಾಗ ಏನು ಹೆಚ್ಚು ಮಾಡಿದಾಗಿ ಆಗುವುದಿಲ್ಲ. ಅದನ್ನು ಮಾಡ್ತಾ ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತನು ಪರಿಶುದ್ಧನೆಂಬುದಾಗಿ ಕಾಣಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪನಿಯಲ್ಲಿ ಒಬ್ಬನನ್ನು ಡ್ರೈವಿಂಗ್ ಕೆಲಸಕ್ಕೆ ಕರೀತಾರೆ. ಆಗ ಅವನು ಡ್ರೈವಿಂಗ್ ಕೆಲಸ ಕಂಪನಿಯಲ್ಲಿ ಮಾಡಿದರೆ ಅವನೇನು ಹೆಚ್ಚು ಮಾಡಿದಾಗೆ ಆಗುವುದಿಲ್ಲ. ಯಾಕೆಂದರೆ ಅವನು ಅದಕ್ಕಾಗಿ ಕರೆಯಲ್ಪಟ್ಟವ, ಅದಕ್ಕಾಗಿ ನೇಮಿಸಲ್ಪಟ್ಟವ. ಅದನ್ನು ಮಾಡದಿದ್ದರೆ ತಪ್ಪು, ಬಟ್ ಅದನ್ನು ಮಾಡಿದರೆ ಏನೋ ಒಂದು ಒಳ್ಳೆಯ ಕಾರ್ಯ ಮಾಡಿದಾಗೆ ಆಗಲಿಲ್ಲ. ಇದು ವಿಷಯ ನಿಮಗೆ ಅರ್ಥ ಆಯ್ತು ಅಂತ ಎಣಿಸ್ತಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರವೇ ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದು. ಒಳ್ಳೆಯ ದೇವರು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದು. ಸೊ ಹಾಗಾಗಿ ನಾವು ಅದನ್ನು ಮಾಡಿ ದೇವರ ಮುಂದೆ ನೀತಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಬಹಳ ಮುಖ್ಯವಾಗಿರೋದು ಅಂತ ಹೇಳಿದರೆ, ದೇವರಿಂದ ಬರುವ ನೀತಿ ಏನು, ಅದನ್ನು ನಾವು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಬೇಕು. ದೇವರು ನೇಮಿಸಿದ ನೀತಿ ಅದು ಯಾವುದೆಂದರೆ, ನಮ್ಮ ಪಾಪಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟು ನಮಗೆ ದೇವರು ಪರಿಶುದ್ಧರಾಗಲಿಕ್ಕೆ ಒಂದು ಮಾರ್ಗವನ್ನು ಮಾಡಿದ್ದಾರೆ. ಸೊ ದೇವರ ಮುಂದೆ ನೀತಿವಂತ ಎಣಿಸಿಕೊಳ್ಳುವಂಥದ್ದು, ದೇವರ ಮುಂದೆ ಪರಿಶುದ್ಧರಿಂದ ಎಣಿಸಿಕೊಳ್ಳುವುದು, ಅದು ಒಂದೇ ಒಂದು ರೀತಿಯಲ್ಲಿ. ಅದು ಯಾವುದೆಂದರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹಾರವಾದಾಗ, ನಾವು ಅದನ್ನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿದ ಮುಗಿಸಿದ ಕಾರ್ಯವನ್ನು, ನಮ್ಮ ಪಾಪಗಳಿಗೋಸ್ಕರ ಆತನು ಸತ್ತು, ಆತನು ಉಣಲ್ಪಟ್ಟು ಮೂಲದಲ್ಲಿ ಎದ್ದು ಬಂದನು, ಯೇಸುವಿನ ರಕ್ತ ನಮ್ಮನ್ನು ಎಲ್ಲ ಪಾಪನ ತೊಳೆದು ಶುದ್ಧ ಮಾಡ್ತದೆ ಎಂಬ ಸತ್ಯವನ್ನು ನಾವು ಸ್ವೀಕರಿಸಿ ನಂಬಿ ನಾವು ಅದರಲ್ಲಿ ಚಲಿಸುವಾಗ ನೀತಿವಂತರಂತ ಎಣಿಸಲ್ಪಡುತ್ತೆ. 1 ಯೋಹಾನ 1ನೇ ಅಧ್ಯಾಯದ 7ರಿಂದ 10ನೇ ವಚನ ಓದುವ. ಅದರಲ್ಲಿ ನಾವು 2ನೇ ಭಾಗದಿಂದ ಹೋಗ್ತಾ ಇದ್ದೇನೆ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಸೊ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ
ವಾಕ್ಯದಲ್ಲಿ ಯೇಸುವಿನ ರಕ್ತ ನಮ್ಮನ್ನು ಸಕಲ ಅನೀತಿಯಿಂದ ಪಾಪದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತದೆ ಎಂಬುದಾಗಿ ನಾವು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳುವ ರೋಮಪುರ ಪತ್ರಿಕೆಯ 3ನೇ ಅಧ್ಯಾಯದ 22ರಿಂದ 26ನೇ ವಚನ ತನಕ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರು ಎಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರ ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ ಎಂಬುದಾಗಿ. ಸೊ ದೇವರಿಂದ ಆಗುವ ನೀತಿ ಯಾವುದಂದರೆ ಕ್ರಿಸ್ತ ಯೇಸುವಿನಲ್ಲಿ ಇಡುವ ನಂಬಿಕೆ. ಕ್ರಿಸ್ತ ಯೇಸು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯ ಅಂತ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು 3 ದಿವಸದಲ್ಲಿ ಎದ್ದು ಬಂದಿದ್ದಾನೆ ಎಂಬ ಸತ್ಯವನ್ನು ನಂಬುವುದೇ ನಮಗೆ ನೀತಿಯನ್ನು ಕೊಡುವಂಥದ್ದು. ಇದು ದೇವರು ನೇಮಿಸಿದ ಮಾರ್ಗ. ಇದನ್ನು ನಮಗೆ ತಿಳಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಪವಿತ್ರಾತ್ಮನು. ಯೇಸು ಕ್ರಿಸ್ತನು ನನ್ನ ಪಾಪಕ್ಕೋಸ್ಕರವೇ ಆತನ ಶ್ರಮೆಯನ್ನು ಅನುಭವಿಸಿದ್ದು, ಬಾಧೆಯನ್ನು ಅನುಭವಿಸುವುದು ಎಂಬ ಸತ್ಯತೆಯನ್ನು ಒಬ್ಬ ವ್ಯಕ್ತಿಯ ಒಳಗೆ ಮೂಡಿಸುವಂಥದ್ದು ಪವಿತ್ರಾತ್ಮನಾಗಿದ್ದಾನೆ. ನಂತರ 3ನೇದಾಗಿ ನ್ಯಾಯ ತೀರ್ಪು. ನಾವು ಮೊದಲು ನೋಡಿದ್ದೇವೆ, ನಾವು ಎಲ್ಲರೂ ಪಾಪಿಗಳಾಗಿದ್ದೇವೆ. 2ರಿಂದ ನಾವು ನೋಡಿದ್ದೇವೆ ದೇವರಿಂದ ಬರುವ ನೀತಿ ಯಾವುದು, ದೇವರು ನಮಗೆ ಮಾಡಿದ ನೀತಿಯ ಮಾರ್ಗ ಯಾವುದು. ಅದು ಯಾವುದು ಅಂದರೆ ಕ್ರಿಸ್ತ ಯೇಸುನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯದಲ್ಲಿ ನಮ್ಮ ನಂಬಿಕೆ ಇಡುವುದು, ಆತನಲ್ಲಿ ನಂಬಿಕೆ ಇಟ್ಟು ಯೇಸುವಿಗಾಗಿ ಜೀವಿಸುವಂಥದ್ದು. ಸೊ ಯಾರೆಲ್ಲ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯವನ್ನು ರಿಜೆಕ್ಟ್ ಮಾಡ್ತಾರೋ, ನಿರಾಕರಿಸ್ತಾರೋ, ಅದನ್ನು ಒಪ್ಪುವುದಿಲ್ಲವೋ, ಅದರಲ್ಲಿ ನಂಬಿಕೆ ಇಡುವುದಿಲ್ಲವೋ ಅವರಿಗೆ ಪಾಪ ಪರಿಹಾರ ಇಲ್ಲ. ಅದರ ಅರ್ಥ ಅವರು ಪಾಪಿಗಳು ಎಂಬುದಾಗಿ ನಿರ್ಣಯಿಸಲ್ಪಡ್ತಾರೆ. ಅವರ ಮೇಲೆ ನ್ಯಾಯ ತೀರ್ಪು ಆಗ್ತದೆ. ಪಾಪಿಗಳು ಎಂಬ ನ್ಯಾಯ ತೀರ್ಪು ಆಗ್ತದೆ. ದೇವರು ನೇಮಿಸಿದ ಒಂದೇ ಮಾರ್ಗ, ಅದು ಯೇಸು ಕ್ರಿಸ್ತನು. ಯೇಸುವಿನ ರಕ್ತ ನಮ್ಮನ್ನು ಸಕಲ ಪಾಪವನ್ನು ತೊಳೆದು ಶುದ್ಧೀಕರಿಸುವುದು. ಪಾಪ ಪರಿಹಾರಕ್ಕೆ ಬೇರೆ ಮಾರ್ಗ ಇಲ್ಲ. ಸೊ ಅದನ್ನು ನಂಬದೇ ಹೋದರೆ ವ್ಯಕ್ತಿಯು ನ್ಯಾಯ ತೀರ್ಪಿಗೆ ಒಳಗಾಗ್ತಾನೆ. ಈಗಾಗಲೇ ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪು ಆಗಿದೆ. ಕೊಲೋಸ್ಯ 2ನೇ ಅಧ್ಯಾಯದ 14ರಿಂದ 17ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣ ಮಾಡಿರುವ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತೆ ಹಾಗೆ ಮಾಡಿದನು. ಆತನ ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನನ್ನಾಗಿ ಮಾಡಿ ಜಯಿಸುವ ಮಾಡ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ನಡೆಸಿದನು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡ್ತೇವೆ, ಶಿಲುಬೆಯಲ್ಲಿ ನಾವು ನೋಡ್ತೇವೆ, ಮುಂದೆ ನೋಡುವಾಗ ಶಿಲುಬೆಯಲ್ಲಿ ಇಹಲೋಕಾಧಿಪತಿಗೆ ಆಲ್ರೆಡಿ ನ್ಯಾಯ ತೀರ್ಪು ಆಗಿದೆ. ಸೊ ಯೇಸು ಕ್ರಿಸ್ತನು ಎಲ್ಲವನ್ನು ಶಿಲುಬೆಯ ಮೇಲೆ ಜಯಿಸಿ ಆಗಿದೆ. ಯಾರೆಲ್ಲ ಯೇಸು ಕ್ರಿಸ್ತನ ನಂಬಿಕೆ ಇಡುವುದಿಲ್ಲವೋ ಅವರಿಗೆ ನ್ಯಾಯ ತೀರ್ಪಾಗ್ತದೆ. ಅಂದರೆ ನಿತ್ಯ ದಂಡನೆ, ಅಂದರೆ ನರಕಕ್ಕೆ ಅವರು ದಬ್ಬಲ್ಪಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನವನ್ನು ಓದುವ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಎಂದಾಗ ಹೇಳಿದ. ಹಲ್ಲೆಲೂಯಾ. ಸೊ ಅಲ್ಲಿ ನಾವು ನೋಡ್ತೇವೆ, ಸ್ವಾಮಿ 2ನೇ ಬರೋಣದಲ್ಲಿ ಆತನು ಕುರಿಗಳನ್ನು ಆಡುಗಳನ್ನು ಆತನು ವಿಂಗಡಿಸ್ತಾನೆ. ಅಂದರೆ ವಿಧೇಯರನ್ನು ಅವಿಧೇಯರನ್ನು ವಿಂಗಡಿಸ್ತಾರೆ. ಅಲ್ಲಿ ನಾವು ನೋಡ್ತೇವೆ ಎಡಗಡೆಯಲ್ಲಿ ಇರುವವರಿಗೆ ಹೇಳ್ತಾರೆ, ಅಂದರೆ ಆಡುಗಳು ಅಂದರೆ ದೇವರ ಮಾತಿಗೆ ಅವಿಧೇಯರಾದವರು, ಅವರಿಗೆ ಹೇಳ್ತಾರೆ ಶಾಪಗ್ರಸ್ತರೇ, ನೀವು ಪಿಶಾಚನಿಗೂ ಅಂದರೆ ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಸ್ಥಳ ಅದು ಯಾವುದಾದ್ರೆ ನಿತ್ಯ ನರಕ, ನಿತ್ಯ ಬೆಂಕಿಗೆ ಹೋಗಿರಿ ಎಂಬುದಾಗಿ ಯೇಸು ಸ್ವಾಮಿ ಅವರ ಮೇಲೆ ನ್ಯಾಯ ತೀರ್ಪು ಮಾಡ್ತಾನೆ. ಸೊ ನಾವು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸಿದ್ದೇವೆ, ಪವಿತ್ರ ಆತ್ಮನು ಈ ಲೋಕದ ಜನರಲ್ಲಿ ಯಾವ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ. ಒಬ್ಬನಿಗೆ ಪಾಪಿ ಎನ್ನುವ ಅರಿವನ್ನು ಮೂಡಿಸುವಂಥದ್ದೇ ಪವಿತ್ರ ಆತ್ಮನ ಕಾರ್ಯವಾಗಿದೆ. ಸತ್ಯ ದೇವರು ಯಾರು ಎಂಬುದನ್ನು ತೋರಿಸಿಕೊಳ್ಳುವುದು ಪವಿತ್ರ ಆತ್ಮನ ಕಾರ್ಯವಾಗಿದೆ. 2ನೇದಾಗಿ ದೇವರು ನೇಮಿಸಿದ ನೀತಿ ಯಾವುದು ಅಂದರೆ ಕ್ರಿಸ್ತ ಯೇಸುನಲ್ಲಿ ಇಟ್ಟಿರುವ ನಂಬಿಕೆ ನಮಗೆ ನೀತಿಯನ್ನು ಕೊಡ್ತದೆ. 3ನೇದಾಗಿ ಅದನ್ನು ನಂಬದೇ ಹೋದರೆ ನಾವು ಪಾಪಿಗಳಾಗಿಯೇ ನಾವು ನಿತ್ಯ ದಂಡನೆಗೆ ಒಳಗಾಗ್ತೇವೆ ಎಂಬುದನ್ನು ಕೂಡ ಪವಿತ್ರ ಆತ್ಮನು ನಮಗೆ ಪ್ರಕಟಿಸ್ತಾನೆ. ಹಲ್ಲೆಲೂಯಾ. ದೇವಿ ವಾಕ್ಯ ಭಾಗ ನಿಮಗೆ ಆಶೀರ್ವಾದಕವಾಗಿ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು, ಪ್ರೀತಿ ದಯೆ ಕರುಣೆ ತುಂಬಿರುವ ದೇವರಿಗೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ.
ತಂದೆ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಅಪ್ಪ ಸ್ವಾಮಿ, ಈ ವಾಕ್ಯ ಭಾಗದಲ್ಲಿ ಸ್ವಾಮಿ ನಮ್ಮೊಂದಿಗೆ ಮಾತನಾಡಿದಿರಿ. ಅಪ್ಪ ಸ್ವಾಮಿ, ನಿಮ್ಮ ವಾಕ್ಯವು ಸಜೀವವಾದುದು, ಕಾರ್ಯ ಸಾಧಕವಾದುದು. ಅಪ್ಪ, ಇದು ಹೃದಯದಲ್ಲಿ ಆಳವಾಗಿ ಬೇರೆ 100ರಷ್ಟು ಫಲ ಕೊಡಲಿ. ಮಾತಾದ ಕಾರ್ಯ ಮಾಡಿ ರಾಜ, ಅದ್ಭುತ ಮಾಡಿ, ಅತಿಶಯ ಮಾಡಿ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಪ್ಪ. ಯೇಸು ಕ್ರಿಸ್ತನ ನಾಮ ಬೇಡಿದೆನು ತಂದೆ, ಆಮೆನ್. ಪ್ರಿಯರೇ, ನಿಮಗೆ ಈ ಸಂದೇಶ ಆಶೀರ್ವಾದದಾಯಕವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ. ನಾವು ಹೊಸ ಸಂದೇಶಗಳನ್ನು ಹಾಕುವಾಗ ಅದು ನಿಮಗೆ ತಿಳಿದು ಬರ್ತದೆ. ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.